ಮಹಾನಗರ ಪಾಲಿಕೆಯ ಡೇನಲ್ ಅಂತ ಒಂದು ಅಂದರೆ BPL ಫ್ಯಾಮಿಲಿಗೆ ಕೆಲಸ ಮಾಡುವಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಈಗ ಮಹಾನಗರ ಪಾಲಿಕೆ ವತಿಯಿಂದ ಸ್ವೀಪ್ ಅನ್ನುವಂತಹ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಎಲ್ಲ ಕಡೆಯೂ ಕೂಡ ಮತದಾನದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬೇರೆ ಬೇರೆ ಯಾವ್ದಾದ್ರು ಚಾನಲ್ಗಳಲ್ಲಾಗಿರ್ಬೋದು ನೀವು ನೋಡ್ತಾ ಇರ್ಬೋದು. ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ಸಾಕಷ್ಟು ಆಗ್ತಾ ಇದೆ. ಗೊತ್ತಿದೆಯಾ? ತಿಳ್ಕೊಂಡಿದ್ದೀರಾ ಏನೇನು ಕಾರ್ಯಕ್ರಮ ಆಗ್ತಾ ಇದೆ ಅಂತ? ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ. ಕ್ಯಾಂಡಲ್ ಜಾಥಾವನ್ನು ಮಾಡಿದ್ವಿ, ಸೈಕಲ್ ಜಾಥಾ ಮಾಡಿದ್ವಿ, ಬೈಕ್ ಜಾಥಾ, ಈ ರೀತಿಯಲ್ಲಿ ಹಲವಾರು ಜಾಥಾಗಳನ್ನು ನಾವು ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಒಂದು ಕಾಳಜಿಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಯುವ ಮತದಾರರನ್ನು ನಾವು ಸೆಳೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಇದುವರೆಗೂ ಕೂಡ. ಹಾಗಾಗಿ ನಿಮ್ಮ ಮೇಡಮ್ ಅವ್ರ ಹತ್ರ, ನಾವು ಪ್ರಾಂಶುಪಾಲರ ಹತ್ರ ಮಾತಾಡಿ ನಿಮ್ಮ ಬಳಿಗೆ ನಾವು ಬಂದ್ಬಿಟ್ಟು ನಿಮ್ಮಲ್ಲಿ ಕೂಡ ಒಂದು ಮತದಾನದ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ. ಯಾಕೆಂತಂದರೆ ನಾವು ಸಾಕಷ್ಟು ಈಗ ಹೆಣ್ಣುಮಕ್ಕಳದ್ದೇ ಟ್ರೆಂಡು, ಹೌದಾ? ಎಲ್ಲದರಲ್ಲೂ ಹೆಣ್ಮಕ್ಳೇ ಸ್ಟ್ರಾಂಗು. ಹಾಗಾಗಿ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಸ್ವಸಹಾಯ ಸಂಘಗಳು ಏನಿದೆ ಅದರ ಮೂಲಕ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ತಾಯಂದರು ಕೂಡ ಯಾವುದಾದ್ರೂ ಒಂದು ಸಂಘದಲ್ಲಿ ಇದ್ದಾರೆ, ಹೌದಾ? ಇದಾರಾ? ಮಾತಾಡಬೇಕು. ಇದ್ದಾರೆ ಅಲ್ವಾ? ಯಾಕೆ ಅಂತಂದ್ರೆ ನಾವು ಮುಂಚೆಯಿಂದನೂ ಹೇಳ್ತೀವಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ನಾವೇನಾದರೂ ಒಂದು ಹೇಳ್ಕೊಟ್ವಿ ಅಂದರೆ ಅದನ್ನು ನಿಭಾಯಿಸುವಲ್ಲಿ ಅವರು ಸಫಲರಾಗ್ತಾರೆ. ಸ್ಕೂಲಿಂದ ಮಗು ಬಂತು ಅಂತಂದು ಅಂದ್ಕೂಡ್ಲೇ ಬ್ಯಾಗ್ ಒಂದು ಕಡೆ, ಚಪ್ಪಲಿ ಒಂದು ಕಡೆ, ಹೆಂಗೆ ಬೇಕೋ ಎಷ್ಟು ಯೂನಿಫಾರ್ಮ್ ಇನ್ನೊಂದು ಕಡೆ, ಯೂನಿಫಾರ್ಮ್ ಬಿಚ್ಚಿದ್ರು, ಇಲ್ಲ ಅಂದರೆ ಇಲ್ಲ, ಸೀದಾ ಆಟಕ್ಕೆ ಓಡುವಂತಹ ಮಕ್ಕಳನ್ನು ನಾವು ಈಗ ಜಾಸ್ತಿ ನೋಡ್ತೀವಿ. ಅಲ್ಲದೆ ಇಲ್ಲ ಅಂತಂದರೆ ಯಾವುದು ಕೂಡ ಬೇಡ, ಎಲ್ಲ ಬ್ಯಾಗು ಎಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ಒಂದು ಮೊಬೈಲ್ ಸಿಕ್ಬಿಟ್ರೆ ಸಾಕು, ಮಕ್ಕಳಿಗೆ ಒಂದು ಕಡೆ ಕೂತ್ಕೋತಾರೆ. ಏನು ತಿಂತಾ ಇದ್ದೀವಿ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಯಾವ ಕಡೆನೂ ಗಮನ ಇರಲ್ಲ. ತಾಯಿ ಕರೆದ್ರೂ ಕೇಳಲ್ಲ, ತಂದೆ ಕರೆದ್ರೂ ಕೇಳಲ್ಲ, ಮೊಬೈಲಲ್ಲಿ ಹೊರಟೋಗ್ತೀವಿ. ಈ ರೀತಿಯ ಮನೋಭಾವನೆ ನಮ್ಮಲ್ಲಿ ಬೆಳೀತಾ ಇರೋದ್ರಿಂದ ರಾಷ್ಟ್ರದ ಬಗ್ಗೆ ನಾವು ಚಿಂತನೆಯನ್ನೇ ಮಾಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಯುವ ಜನತೆಯನ್ನು ನಾವೆಲ್ಲ ಹೇಳ್ತೀವಲ್ವಾ, ನೀವೆಲ್ಲ ತುಂಬ ಸ್ಟ್ರಾಂಗು, ಹಾಗೆಯೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ. ಅಂದರೆ ಮಕ್ಕಳಲ್ಲಿ ಆ ರೀತಿಯ ಮನೋಭಾವನೆಯನ್ನು ನಾವು ಸಣ್ಣವರಿದ್ದಾಗಿಂದನೂ ಕೂಡ ರಾಷ್ಟ್ರಾಭಿಮಾನ ಇರ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ತುಂಬ್ತಾ ಬಂದ್ವಿ ಅಂದಾಗ ಮಾತ್ರ ಮತ ಅನ್ನುವಂಥದ್ದು ಏನು, ಅದಕ್ಕೆ ಎಷ್ಟು ಆ ಕ್ವಾಂಟಿಟಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು. ಕೇವಲ ಓದೋದ್ರಲ್ಲಿ ಮಾತ್ರ ನಾವು ಮುಂದೆ ಇದ್ದು ನಾಲೆಡ್ಜೇ ಏನು ಇಲ್ಲ ಅಂತಂದು ಹೇಳಿದ್ರೆ ಉಪಯೋಗ ಇದೆಯಾ? ವಿದ್ಯಾಭ್ಯಾಸ ಒಂದೇನೆ ಮನುಷ್ಯನಿಗೆ ಬೇಕಾಗಿರೋದಾ? ನೀವು ಗುರಿಯನ್ನು ತಲುಪಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಬೇಕು, ಕರೆಕ್ಟು. ಹಾಗೇನೆ ಸಮಾಜದಲ್ಲಿ ಏನು ನಡೀತಾ ಇದೆ, ಯಾವ ಸ್ಥಳದಲ್ಲಿ ನಾವು ಏನನ್ನ ಮಾಡಬೇಕು. ಈಗ ನೀವು ಪ್ರಾಂಶುಪಾಲರ ಕೊಠಡಿಗೆ ನೀವು ಹೋಗ್ತೀರಾ, ಅಲ್ಲಿ ನಿಮ್ಮ ಏನು ಆಕ್ಟಿವಿಟಿ ಇದೆ ಅದನ್ನ ನೀವು ಹೊರಗಡೆ ಬರ್ತಿರಲ್ಲ ನಿಮ್ಮ ಸ್ನೇಹಿತರ ಜೊತೆಗೆ, ಅದೇ ರೀತಿ ಆಕ್ಟಿವಿಟಿ ಮಾಡ್ಲಿಕ್ಕಾಗತ್ತಾ? ಅಂದ್ರೆ ಯಾವ ಸ್ಥಳದಲ್ಲಿ ನಾವು ಏನನ್ನ ಮಾಡಬೇಕು ಅದನ್ನು ಮಾತ್ರ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಅದೇ ರೀತಿನಲ್ಲಿ ಮತದಾನ ಅಂತಂದು ಏನು ಹೇಳ್ತೀವಿ, ಇದು ಕೂಡ ನಾವು ಅದರ ಬಗ್ಗೆ ಅರಿವನ್ನ, ಅಂದ್ರೆ ಅದು ಎಷ್ಟು ಬೆಲೆ ಬಾಳುತ್ತೆ. ಮತ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಹಕ್ಕು. ಕೇವಲ ಹಕ್ಕು ಮಾತ್ರ ಅಲ್ಲ, ಅದು ಕರ್ತವ್ಯ ಕೂಡ ಹೌದು. ಈಗ ತಂದೆ ತಾಯಿಗಳು ನಮ್ಮನ್ನ ಬೆಳೆಸ್ತಾರೆ, ನಾವು ಮುಂದೆ ಅವರನ್ನ ನೋಡ್ಕೊಳ್ಬೇಕು. ವೃದ್ಧಾಶ್ರಮಕ್ಕೆ ಅವರು ತೆರಳಬಾರ್ದು. ಇವತ್ತು ನಮ್ಮನ್ನ ಮಕ್ಕಳು ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಅವರ ಎಲ್ಲ ತ್ಯಾಗವನ್ನ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದಾಗ ಅವರನ್ನ ನೋಡ್ಕೊಳ್ಳೋದು ಕೂಡ ಮಕ್ಕಳಾದ ನಮ್ಮ ಕರ್ತವ್ಯ, ಹೌದಾ ಅಲ್ಲ? ಹೌದಾ ಅಲ್ಲ? ನಾನೊಬ್ಬಳೇ ಮಾತಾಡಲ್ಲ, ನಿಮ್ಮನ್ನು ಅವಾಗವಾಗ ಎಬ್ಬಿಸ್ತಾ ಇರ್ತೀನಿ. ತಿಂಡಿ ಬೇರೆ ಆಗಿದೆ, ಬಿಸಿಲು ಬೇರೆ ಏರ್ತಾ ಇದೆ, ನಿದ್ದೆ ಬರ್ತಾ ಇದೆ ಅಲ್ಲ ಎಲ್ರಿಗೂ, ಇಲ್ವಾ?
ಹಾಗಾಗಿ ತಂದೆ ತಾಯಿ ವೆರಿ ಗುಡ್. ನೀವು ಮಾತ್ರ ಅಲ್ಲ ಮಕ್ಕಳೇ, ನಿಮ್ಮ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ, ಅವರೆಲ್ಲರೂ ಮತದಾನ ಮಾಡುವ ಹಾಗೆ ಮಾಡ್ಬೇಕು. ನೀವು ನೋಡಿದಿರಿ ಇವತ್ತು ನೈತಿಕ ಮತದಾನದ ಅವಶ್ಯಕತೆ ಇದೆ. ಏನು ನೈತಿಕ ಮತದಾನ ಅಂದ್ರೆ, ಯಾವುದೇ ಪ್ರೇರೇಪಣೆಗಳಿಗೆ, ನಾವು ಆಮಿಷಗಳಿಗೆ ನಮ್ಮನ್ನ ಒಡ್ಡಿಕೊಳ್ಳದೆ ಮತದಾನ ಮಾಡಬೇಕು. ಹೆಂಡ ಕುಡಿಸೋರಿಗೆ, ಸೀರೆ ಕೊಡೋರಿಗೆ, ಕುಕ್ಕರ್ ಕೊಡೋರಿಗೆ ಆ ತರ ಮಾಡಿದ್ರೆ, ನೀವು ಒಬ್ಬ ಭಿಕ್ಷುಕರನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸತ್ತೆ. ಭಿಕ್ಷುಕರಿಗೆ ಒಂದು 50 ಪೈಸೆ ಇದೆ ನಿಮ್ಮ ಹತ್ರ ಅಂತ ಹಾಕಿ, ಏನ್ ಮಾಡ್ತಾರೆ ಅಬ್ಸರ್ವ್ ಮಾಡಿದ್ದೀರಾ? ನಾನು 50 ಪೈಸೆ 1 ರೂಪಾಯಿ ಇದ್ರೆ ಹಾಕೋದೇ ಇಲ್ಲ, ಶಾಪ್ ಹಾಕ್ತಾರೆ, ಗೊಣ 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 ಅಂತ ಬೈಕೋತಾರೆ. ಅಮ್ಮನ ಮುಖಕ್ಕೆ 50 ಪೈಸೆ ಹಾಕಕ್ ಅಲ್ಲಿಂದ ಬಂದವ, ಇನ್ನಾರು 10 ರೂಪಾಯಿ ಹಾಕ್ತಾರ ಅಂತ ಅವ್ರ ಕಡೆ ನೋಡ್ತಿರ್ತಾರೆ. ಒಂದು ಭಿಕ್ಷುಕರು ಕೂಡ ಇವತ್ತು 50 ಪೈಸೆ 1 ರೂಪಾಯಿ ತಗೊಳ್ಳಲ್ಲ. ನೀವು ನಿಮಗೆ ಕೊಡೋ 1,000 2,000ವನ್ನ ಡಿವೈಡ್ ಇಂಟು 5 ಇಯರ್ಸ್, 5 ವರ್ಷಕ್ಕೆ ಅದನ್ನ ಡಿವೈಡ್ ಮಾಡಿ ನೋಡಿ, 20 ಪೈಸೆ. ಚಾಲನೆಯಲ್ಲೇ ಇಲ್ಲ, ಏನಿಲ್ಲ, ಅದು ಚಾಲನೆಯಲ್ಲೇ ಇಲ್ಲದಷ್ಟು ಹಣವನ್ನ ನಾವು ಪಡ್ಕೊಂಡು ನಾವು ಮತದಾನ ಮಾಡಿದ್ರೆ ಏನು ಪ್ರಯೋಜನ ಮಕ್ಕಳೇ? ನಾಳೆ ನೀವು ಅವ್ರ ಹತ್ರ ಹೋಗಕ್ಕಾಗುತ್ತಾ? ಅವ್ರಿಗೆ ಗೊತ್ತಿಲ್ಲ ಅಂದ್ರು ಅವರ ಸುತ್ತಮುತ್ತ ಇರೋ ಜನನೇ ಹಂಚಿರ್ತಾರೆ, ಅವ್ರಿಗೆ ಜಾಸ್ತಿ ಮಾತಾಡ್ಬೇಡ, ನಿಮಗೆ ದುಡ್ಡು ಕೊಟ್ಟಿದೀವಿ ಓಟಿಗೆ, ಸೀರೆ ಕೊಟ್ಟಿದೀವಿ ಓಟಿಗೆ, ಕುಕ್ಕರ್ ಕೊಟ್ಟಿದೀವಿ, ಅದು ಬ್ಲಾಸ್ಟ್ ಆದ್ರೂ ಚಿಂತೆ ಇಲ್ಲ, ಅತ್ತೆಗೆ ಸೀರೆ, ಮಾವಂಗೆ ಏನು ಎಣ್ಣೆ, ಸೊಸೆಗೆ ಕುಕ್ಕರು, ಮಗಂಗೆ ದುಡ್ಡು. ಮಾರನೇ ದಿನ ಎಷ್ಟೋ ಜನಕ್ಕೆ ಬೂತ್ ಯಾವ ಕಡೆ ಅಂತಾನೆ ಗೊತ್ತಿರಲ್ಲ, ಚರಂಡಿಯಿಂದ ಎತ್ತಿ ಮೇಲ್ ಬಿಡ್ಬೇಕಾಗತ್ತೆ. ಅದ್ರಲ್ಲೂ ವೆರೈಟಿ ಮಾಡ್ತಾರೆ ಮಕ್ಕಳೇ. ದೊಡ್ಡವರಿಗೆ ಅವ್ರಿಗೆ ಬೇಕಾದಂತ ಕೆಟಗರಿಯವರಿಗೆ ಒಳ್ಳೆ ಡ್ರಿಂಕ್ಸು. ಇದು ಇನ್ಯಾರು ಲೋಕಲ್ಲು, ನೀವು ನೋಡಿರ್ಬೋದು ಟಿವಿಲಿ ಬರುತ್ತೆ, ಎಷ್ಟು ಜನ ಅಸ್ವಸ್ಥರಾದ್ರು ಹಂಗಾದ್ರು ಅಂತ. ಇವೆಲ್ಲ ಬೇಕಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮಕ್ಕಳು ಮುಂದಿನ ಭವಿಷ್ಯ, ನೀವು ಇದನ್ನ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸಿ ಹೇಳಬೇಕು. ನೈತಿಕ ಮತದಾನ ಆಗೋ ಹಾಗೆ ಯಾರು ಇದ್ದಿದ್ದರಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಮಾಡ್ತಾರೆ, ಯಾರು XYZ, ನಮ್ಗೆ ಅದು ಅಗತ್ಯ ಇಲ್ಲ, ನಾವು ಎಲೆಕ್ಷನ್ ಕಮಿಷನ್ ಇಂದ ಬಂದು ನೀವು ಯಾರಿಗಾದ್ರೂ ಹಾಕಿ, ಯೋಚನೆ ಮಾಡಿ ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ಏರಿಯಾದ, ನಮ್ಮ ಸುತ್ತಮುತ್ತಲಿನ ಪ್ರದೇಶ ಯಾರಿಂದ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿ ನೀವು ಮತದಾನ ಮಾಡಿ. 3rd BSc ಇವತ್ತು ಏನು ಮಹಾನಗರ ಪಾಲಿಕೆಯವರು ಇಲೆಕ್ಷನ್ ಅವೇರ್ನೆಸ್ ಮೂಡಿಸೋಕೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಸೊ ರಿತೇಶ್ ಅವರು ಹೇಳಿದರು ಈ ಪ್ರೋಗ್ರಾಮು, ಈ ಅವೇರ್ನೆಸ್ ಮೂಡಿಸೋವಂಥ ಪ್ರೋಗ್ರಾಮು ಎಸೆನ್ಷಿಯಲ್ ಇದೆ ಅಂತ. ಬಟ್ ಅದು ಎಸೆನ್ಷಿಯಲ್ ಇದೆ ಅನ್ನೋ ಥರ ಮಾಡ್ಕೊಂಡಿದ್ದು ಯಾರು ಅಂದರೆ ನಾವೇ. ಒಂದು ವೋಟನ್ನು, ಅದು ನಮ್ಮ ರೈಟ್ಸು. ಇವತ್ತು ನಾವೇ ಆಗಿರ್ಬೋದು, ಯಾರಾದ್ರೂ ಒಂದು ಸೈಟನ್ನು ತಗೊಳ್ಬೇಕಿದ್ರೆ 100 ಸಲ ಯೋಚಿಸ್ತೀವಿ. ಯಾವುದೋ ಒಂದು ವಸ್ತುವನ್ನು ತಗೋಬೇಕಿದ್ರೆ 100 ಸಲ ಯೋಚಿಸೋ ನಾವು, ಎಜುಕೇಟೆಡ್ ಪರ್ಸನ್ ಆಗಿ ನಾವು ನಮ್ಮನ್ನು ಆಳುವವರನ್ನು ಯಾರನ್ನೋ ಆರ್ಸೋಕ್ಕೆ ನಾವು ಹೋಗ್ತಾ ಇಲ್ಲ, ನಮ್ಮ ವೋಟನ್ನು ಹಾಕೋಕ್ಕೆ ನಾವೇ ಹೋಗ್ತಿಲ್ಲ, ನಮ್ಮ ರೈಟ್ಸನ್ನು ಯಾಕೋ ನಾವೇ ಬಿಟ್ಕೊಡ್ತಿದ್ದೀವಿ ಅನಿಸುತ್ತೆ. ಸೊ ಈ ಥರ ಆದಾಗ ಈ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದು ಎಸೆನ್ಷಿಯಲ್ ಆಗಿರುತ್ತೆ. ಸೊ ಆ ಥರದನ್ನು ನಮ್ಮಲ್ಲಿ ಅವೇರ್ನೆಸ್ ನಾವೇ ಮೂಡಿಸ್ಕೊಳ್ಳೋದು ಇನ್ನೂ ಬೆಟರ್ ಅಲ್ವಾ? ನಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಬೇರೆ ಯಾರೋ ಹೇಳೋಕ್ಕಿಂತ ನಾವೇ ನಮ್ಮ ಹಕ್ಕನ್ನು ಚಲಾಯಿಸ್ಕೋಬಹುದು ಅಲ್ವಾ? ಸೊ ಬೆಟರ್ ಎಜುಕೇಟೆಡ್ ಪರ್ಸನ್ ಆಗಿ ನಮ್ಮ ಹಕ್ಕನ್ನು ಸುಮ್ಮನೆ ಬಿಟ್ಕೊಳ್ಳೋದ್ಕಿಂತ ಒಂದು ವೋಟನ್ನು 10 ನಿಮಿಷ ಕೊಟ್ಟು ವೋಟನ್ನು ಹಾಕಿದರೆ ಮುಂದೆ ಯಾವತ್ತೋ, ಇವಾಗ ನಾವು ಇಲ್ಲಿ ಕುತ್ಕೊಂಡು ಹೇಳ್ತೀವಿ NEP ತಂದರು ಅಂತ, NEP ಯಾಕೆ ಬೇಕಿತ್ತು ಅಂತ. ಅದೇ ಮೊದಲು ವೋಟ್ ಮಾಡಿ ನಮಗೆ ಬೇಕಾದವ್ರನ್ನ ಆರಿಸ್ಕೊಂಡಿದ್ರೆ ಆಗ್ತಿತ್ತು ಅಲ್ವಾ? ಸುಮ್ಮನೆ ಇಲ್ಲಿ ಕುತ್ಕೊಂಡು ಅದು ಬೇಡ ಆಗಿತ್ತು, ಇದು ಬೇಡ ಆಗಿತ್ತು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮೊಂದು ಅಮೂಲ್ಯ ಮತವನ್ನು ನೀಡಿ ನಮ್ಮನ್ನು ಯಾರು ಆಳ್ಬೇಕು ಅವರನ್ನು ನಾವೇ ಆರಿಸ್ಕೊಂಡಿದ್ರೆ ಆಗ ಬೆಟರ್ ಇರ್ತಿತ್ತು ಅಲ್ವಾ? ಫ್ಯೂಚರ್ ಬೆಟರ್ ಇರ್ತಿತ್ತು ಅಲ್ವಾ? ಸೊ ಈ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ಇವತ್ತೇನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ಒಳ್ಳೆಯದೆ. ಯಾಕಂದರೆ ಎಜುಕೇಟೆಡ್ ಪರ್ಸನ್ ಆಗಿ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ವೋಟನ್ನು ನಾವು ಹಾಕಬೇಕು ಅಂತ. ಸೊ ಅಂಥವ್ರಲ್ಲಿ ಎಜುಕೇಟೆಡ್ ಪರ್ಸನ್ ಆಗಿನೂ ಅನ್ಎಜುಕೇಟೆಡ್ ಥರ ಇರ್ತಾರಲ್ಲ, ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ತುಂಬಾ ಮುಖ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೆಲ್ಲರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಈ ಚುನಾವಣಾ ಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ಬಂದಿವೆ, ಅದು ಜೊತೆಗೆ ಅನುಪಮ ನಾಚಿಕೆ ಏನೋ ಒಂಥರ ಆ ಥರ ಒಂದು ಹೆಜಿಟೇಷನ್ ಆದ ವಿಚಾರ ಇರ್ತದೆ. ಆದರೆ ಅವರು ತಮ್ಮಲ್ಲಿರುವ ಅಂಗವೈಕಲ್ಯವನ್ನ ಹಿಂದಿಕ್ಕಿ ತಮ್ಮಲ್ಲಿರುವ ಏನು ಪಾಸಿಟಿವ್ನೆಸ್, ಶಶಿ ಮತ್ತು ಅವರ ನೃತ್ಯ ತಂಡ ಬಂದಿದೆ, ಅವರು ಈಗ ನೊಬೆಲ್ ಪ್ರೈಸ್ ಕೂಡ ಆಯ್ಕೆ ಆಗಿದ್ದಾರೆ ಶಿವಮೊಗ್ಗದಿಂದ. ಅತ್ಯಂತ ಹೆಮ್ಮೆಯ ವಿಚಾರ, ನೊಬೆಲ್ ಪ್ರೈಸ್ ಆಗತ್ತೆ ಅನ್ನೋದು ನಮ್ಮ ಆಶೆ. ಅದಕ್ಕೋಸ್ಕರ ನಿಮ್ಗಾಗಿ ನಾವೆಲ್ಲರೂ ಇಷ್ಟೆಲ್ಲ ತಂಡವನ್ನ ಕರ್ಕೊಂಡು ಬಂದಿದ್ದೀವಿ. ಆಟವನ್ನ ಆಡಿದ್ರು, ಪಿಕ್ ಆ್ಯಂಡ್ ಸ್ಪೀಚ್ ಇದೆ, ಮತದಾನದ ಬಗ್ಗೆನೆ ನಿಮ್ಮ ಮೇಡಮ್ ಅವರಿಗೆ ಹೇಳಿದ್ದೆ, ಅವರೇ ರೆಡಿ ಮಾಡಿದ್ದಾರೆ. ಯಾರು ಚೆನ್ನಾಗಿ ಸ್ಪಷ್ಟವಾಗಿ ಕರೆಕ್ಟಾಗಿ ಆ ವಿಷಯಕ್ಕೆ ಏನು ಸಬ್ಜೆಕ್ಟ್, ಹೇಗೆ ನಿಮಗೆ
5 ಮಾರ್ಕ್ಸಿನ ಒಂದು ಕ್ವಶನ್ ಇದ್ರೆ ಅಷ್ಟಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಬರೀಬೇಕು. ಆ ಥರ ಯಾರು ಚೆನ್ನಾಗಿ ಮಾತಾಡ್ತಿರೋ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ. ಹಾಗೆ ಎಲ್ಲರೂ ಇನ್ವಾಲ್ವ್ ಆಗೋಬೇಕು ಅಂತ ಆಸೆ ಇರುತ್ತೆ, ಅದಕ್ಕೋಸ್ಕರ ಬಾಂಬ್ ಇನ್ ದ ಸಿಟಿ ಅಂತ ಆಡ್ಸೋಣ. ಅದಕ್ಕೇನು ಯಾವ ಸ್ಕಿಲ್ ಬೇಡ, ಎಲ್ಲರೂ ಇನ್ವಾಲ್ವ್ ಆಗ್ಬೋದು. ನಮ್ಮ ಸಾಂಗ್ ಇದೆ, ಮತದಾನದ ಬಗ್ಗೆ ಸಾಂಗ್ ಹೇಳ್ತಾರೆ, ಎಲ್ಲ ಕಾರ್ಯಕ್ರಮ ಮಾಡಿ ಒಂದು ಸಣ್ಣ. ಹೆಸರು ಐಶ್ವರ್ಯ. ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಎಲೆಕ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ನಮ್ಮ ಕಾಲೇಜಲ್ಲಿ. ಚೆನ್ನಾಗಿತ್ತು. ಆಮೇಲೆ ಎಲೆಕ್ಷನ್ ಬಗ್ಗೆ ಸುಪ್ರಿಯಾ ಮ್ಯಾಮ್ ನಮಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಹಿಂದೆನೂ ಕೂಡ ನಾವೇ ನಮ್ಮ ಮೊಬೈಲಲ್ಲೇ ನಾವು ನಮ್ಮ ಏನು ವೋಟರ್ ಐ ಡಿನ ತಗೋಬೋದು. ಇದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಅಷ್ಟೇ ನಮ್ಮ ಮತ ಮಾರಾಟಕ್ಕಿಲ್ಲ ಅನ್ನೋ ಒಂದು ಪಾಯಿಂಟು ಕೂಡ ನಾನು ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ. ಯಾರು ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ವೋಟ್ ಹಾಕೋದಲ್ಲ. ಸೊ ನಾವು ನಮ್ಮ ಮತ ಚಲಾಯಿಸಿ ನಮಗೆ ಯಾರು ಬೇಕೋ ಅವ್ರನ್ನ ವೋಟ್ ಮಾಡಿ ಗೆಲ್ಲಿಸಿ ನಮ್ಮ ಕಾರ್ಯಗಳನ್ನು ನಾವು ಅವ್ರ ಹತ್ರ ಮಾಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ.